ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತೇಳ್ತಾ ಬನ್ನಿ ಇವತ್ತಿನ ಕಂಟೆಂಟ್ಗೆ ಹೋಗೋಣ. ಸೊ ಇವತ್ತಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ಬಿಟ್ಕಾಯಿನ್ ಅಂತ ಗೈಸ್. ಸೊ ಬಿಟ್ಕಾಯಿನ್ ಅಂದರೆ ಏನು, ಬಿಟ್ಕಾಯಿನ್ ಅಂದರೆ ಏನೆಲ್ಲ ಇರುತ್ತೆ ಅಂತ ಇವತ್ತಿಂದು ನಾನು ಮಾಡ್ತಿರೋದು. ಅಂದರೆ ಬಿಟ್ಕಾಯಿನ್ ಅಂದರೆ ಕರೆನ್ಸೀಸು, ಕ್ರಿಪ್ಟೋ ಕರೆನ್ಸೀಸ್ ಅಂದರೆ ಏನು, ಬಿಟ್ಕಾಯಿನ್ ಹೇಗೆ ಯೂಸ್ ಆಗುತ್ತೆ, ಎಥಿರಿಯಮ್ ಏನು ಯೂಸ್ ಆಗುತ್ತೆ ಅಂದರೆ ಇದು ಬಂದು ಕ್ರಿಪ್ಟೋ ಕರೆನ್ಸೀಸ್ ಇವೆಲ್ಲ ಒಂಥರ. ಇವಾಗ ಫಾರ್ ಎಕ್ಸಾಂಪಲ್ ಇಂಡಿಯನ್ ರುಪೀಸಲ್ಲಿ 10 ರೂಪಿ, 20 ರೂಪಿ ಅಥವಾ ಪೈಸಾ ಈ ಥರ ಎಲ್ಲ ಇರುತ್ತಲ್ಲ, ಆ ಥರ ಸೆನ್ಸು. ಇದು ರುಪೀಸಲ್ಲಿ. ಇವಾಗ ಕ್ರಿಪ್ಟೋ ಕರೆನ್ಸಿಲಿ ಹಂಗೆ ಬಿಟ್ಕಾಯಿನು, ಎಥಿರಿಯಮ್ಮು, ಬಿನಾನ್ಸು, ಸೆಲಾನು, ರಿಪಲ್ಲು, ತೇತರ್ ಅಂದರೆ ಇವೆಲ್ಲ ಒಂದು ಕೋಡ್ ಥರ ರೂಪದಲ್ಲಿ. BTC ಅಂದರೆ ಬಿಟ್ಕಾಯಿನ್ ಅಂತಿರುತ್ತೆ, ETH ಅಂದರೆ ಎಥಿರಿಯಮ್ ಅಂತಿರುತ್ತೆ, BNB ಅಂದರೆ ಬಿನಾನ್ಸ್ ಕಾಯಿನ್ ಅಂತಿರುತ್ತೆ, SOL, XRP, ರಿಪಲ್, XRP ಅಂದರೆ ರಿಪಲ್ಲು, USDT, ತಿತ್ತರು, TETHER. ಸೊ ಇವೆಲ್ಲ ಕರೆನ್ಸೀಸ್ ಗೈಸ್. ಸೊ ಸಿಂಪಲಾಗಿ ಒಂದು ಹೇಳಬೇಕು ಅಂದರೆ, ಯಾರೆಲ್ಲ ಕ್ರಿಪ್ಟೋ ಕರೆನ್ಸಿನ ಹ್ಯಾಂಡಲ್ ಮಾಡಬೇಕು, ಮೇಂಟೈನ್ ಮಾಡಬೇಕು ಅಥವಾ ಕ್ರಿಪ್ಟೋ ಕರೆನ್ಸಿಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರಾ, ಸೊ ಇದೆಲ್ಲ ಅದರಲ್ಲಿರೋ ಕರೆನ್ಸೀಸು, ಇದರಲ್ಲಿ ಆ ಕಾಯಿನ್ಸ್ಗಳಿದೆ. ಅಂದರೆ ಇದು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನಾನು ಸುಮಾರು ವೀಡಿಯೋ ಮಾಡಿದ್ದೀನಿ. ಯಾರೆಲ್ಲ ವೀಡಿಯೋ ಮಾಡಿಲ್ಲ ಅವ್ರಿಗೆ ಒಂದು ಸಣ್ಣ ಇದು, ಕ್ರಿಪ್ಟೋ ಕರೆನ್ಸಿ ಅನ್ನೋದು ಒಂದು ಕರೆನ್ಸಿ, ಅದು ಬಂದು ಡಿಜಿಟಲ್ ಕರೆನ್ಸಿ. ನಿಮ್ಗೆ ಯಾವುದೇ ಥರ ಫಿಸಿಕಲ್ ಕರೆನ್ಸಿಗಳು ಸಿಗೋಲ್ಲ ಅದರಲ್ಲಿ. ಸೊ ಸುಮಾರು ಜನ ಒಂದು ಟೈಮಲ್ಲಿ ಇದೊಂದು ಸ್ವಲ್ಪ ಲೈಕ್ ಕಾಯಿನ್ಗಳು ಸಿಗುತ್ತೆ, ಸೊ ಇದು ಕಾಯಿನ್ ತಗೊಂಡ್ರೆ ಪರ್ಚೇಸ್ ಮಾಡಿ ಅಂತ ಏನೋ ಒಂದು ಸ್ವಲ್ಪ ವೈರಲ್ ಆಗಿತ್ತು. ಸೊ ಅದನ್ನೆಲ್ಲ ನಂಬಕ್ಕೆ ಹೋಗಬೇಡಿ, ಇದು ಫಿಸಿಕಲಾಗಿ ಎಲ್ಲೂ ಸಿಗೋದೇ ಇಲ್ಲ. ಇವಾಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ನಿಮ್ಮ ಇಂಡಿಯನ್ ರುಪೀಸೆಲ್ಲ ಹೇಗೆ ಮಡಗಿರ್ತೀರೋ ಅದೇ ರೀತಿ ಕ್ರಿಪ್ಟೋ ಕರೆನ್ಸಿನೂ ಡಿಜಿಟಲಾಗಿ ಮಡಗೋದಷ್ಟೇ. ಡಿಜಿಟಲ್ ಕರೆನ್ಸಿ ಇದು ಬಂದು. ಅದು ಬಿಟ್ಟು ಫಿಸಿಕಲಾಗಿ ಸಿಗುತ್ತೆ, ಫಿಸಿಕಲಾಗಿ ಪರ್ಚೇಸ್ ಮಾಡ್ತೀನಿ ಅನ್ನೋದೆಲ್ಲ ಸುಳ್ಳು. ಫಿಸಿಕಲಾಗಿ ಇದು ಇಲ್ಲವೇ ಇಲ್ಲ, ಅವೈಲಬಲ್ಲೇ ಇಲ್ಲ ಈ ಕರೆನ್ಸಿ. ಫಿಸಿಕಲಾಗಿ ಮುಟ್ಟು ನೋಡೋಕ್ಕೆ ಥರ ಫೀಲ್ ಮಾಡೋದಿಲ್ಲ, ಇದು ಕಂಪ್ಲೀಟ್ಲಿ ಡಿಜಿಟಲ್ ಕರೆನ್ಸಿ. ಸೊ ಓಕೆ, ದಯವಿಟ್ಟು ಯಾಮಾರಬೇಡಿ. ಫ್ರಾಡು, ಸ್ಕ್ಯಾಮ್ ಯಾವ್ದಾರ ಇದ್ದರೆ ಹೋಗಲೇಬೇಡಿ ಅಂತ ಹೇಳ್ತಾ ಇದ್ದೀನಿ ಗೈಸ್. ಸೊ ಇದು ಬಂದು ಯಾವ ಥರ ಪ್ರೈಸ್ ಇದೆ ಅಂತ ಹೇಳ್ತೀನಿ. ಸೊ ನಾನು ಬಂದು ಹೇಳ್ತಾ ಇರೋದು ಇಂಡಿಯನ್ ರುಪೀಸಲ್ಲಿ ಹೇಳ್ತಾ ಇದ್ದೀನಿ. ಸೊ USD ಅಂದರೆ ಡಾಲರ್ಸ್ ರೂಪದಲ್ಲಿ ಹೇಳ್ತಾ ಇಲ್ಲ ನಾನು, ಡಾಲರ್ಸಲ್ಲಿ ಎಷ್ಟು ತೋರಿಸುತ್ತೆ ಅಂತ. ಬಿಟ್ಕಾಯಿನ್ ಗೈಸ್ ಅರೌಂಡ್ 75 ಲ್ಯಾಕ್, 75 76 ಲ್ಯಾಕ್ ಇದೆ. ಇಥೀರಿಯಮ್ಮು 2,38,000 ಸಮಥಿಂಗ್ ನಿಯರ್ಲಿ ಇದೆ. ಬಿನಾನ್ಸು 65 to 66,000 ಇದೆ. ಸೆಲಾನು 9 to 10,000 ಇದೆ. ರಿಪಲ್ಲು 1,33,000 to 1,34,000 ಇದೆ. USDT ಅಂದರೆ ತೆತರ್ ಅಂತ ಹೇಳಿದ್ನಲ್ಲ, ಅದು 95. USDT ಅಂದರೆ US ಡಾಲರ್ ಅಂತಲ್ಲ, ಅದು ಒಂದು ಕಾಯಿನು. USDT ಅದು USD, ಅದು ಇದು ಕರೆನ್ಸಿ. ಸೊ ಅದು ಬಂದು ಇದರಲ್ಲಿ ಕಾಯಿನ್ ರೂಪದಲ್ಲಿ ಇರುತ್ತೆ ಗೈಸ್. ಸೊ ಅದು ಬಿಡಿ, ಅದು ನನ್ನ ಪ್ರಕಾರ ಅದೇನು ಅಷ್ಟು ವರ್ಕೌಟ್ ಆಗ್ತಿಲ್ಲ. ಅದು 95 ರೂಪಾಯಿಂದ 96 ರೂಪಾಯಿ ಇದೆ. ಸೊ ರಿಪಲ್ ಬಂದ್ಬಿಟ್ಟು 1,33,000 ಅಲ್ಲ, ಸಾರಿ 133 to 134 ರುಪೀಸ್ ಅಷ್ಟೇ. ಸಾರಿ, ಅದು ಸ್ವಲ್ಪ ಕನ್ಫ್ಯೂಸ್ ಆಯಿತು. ಸೊ ಗೈಸ್, ಇವಾಗ ನಾನು ಮೈನ್ ಪಾಯಿಂಟಿಗೆ ಬಂದುಬಿಡ್ತೀನಿ. ಯಾರೆಲ್ಲ ಕ್ರಿಪ್ಟೋ ಕರೆನ್ಸಿನ ತಗೋಬೇಕು ಅಂತಿದ್ದೀರಾ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಬಿಟ್ಕಾಯಿನ್ ತಗೋಬೇಕು ಅಂತಿದ್ದೀನಿ. ಬಿಟ್ಕಾಯಿನು ನಾನು ಪ್ರೈಸ್ ಕೇಳಿದೆ 75 to 76 ಲ್ಯಾಕು. ನಾನು ಅಷ್ಟನ್ನೆಲ್ಲ ನಾನು ಇಟ್ಟೇ ಇಲ್ಲ ಅಕೌಂಟಲ್ಲಿ. ನನ್ನ ಹತ್ರ ಅಷ್ಟು ಸೇವಿಂಗ್ಸೇ ಇಲ್ಲ, ನಾನು ಅದನ್ನು ತಗೊಳಕ್ಕಾಗಲ್ಲ, ಬಿಟ್ಟಾಕು. ನಾನಿವಾಗ ಏನು ಮಾಡೋಣ, ರಿಪಲ್ ತಗೋಬೋಣ, 133 ರೂಪಾಯಿ, 134 ರೂಪಾಯಿ ಅರೇಂಜ್ ಮಾಡ್ಬಿಟ್ಟು ಹೆಂಗಾರ ತಗೊಬಿಡ್ಬೋದು. ಅಥವಾ ತೆತರ್ ತಗೋಣ, 95 ರುಪೀಸ್ ಇದೆ, 100 ರುಪೀಸ್ ಅರೇಂಜ್ ಮಾಡಿದ್ರೆ ಸಾಕು, ಆರಾಮಾಗಿ ತಗೊಬಿಡ್ಬೋದು ಅಂತ ಯಾರೆಲ್ಲ ಅನ್ಕೋತಾಯಿದ್ರೆ, ಸೊ ದಯವಿಟ್ಟು ಇದನ್ನು ಸ್ಟಾಪ್ ಮಾಡಿ ಗೈಸ್. ನೀವು ಅನ್ಕೋತಾ ಇರೋದು ಸುಳ್ಳು. ಇದರಲ್ಲಿ ಎಷ್ಟು ಪ್ರೈಸ್ ಇದೆ ಅಷ್ಟು ಪ್ರೈಸ್ನೂ ಇನ್ವೆಸ್ಟ್ ಮಾಡಿ ತಗೋಬೇಕು ಅಂತ ಅವಶ್ಯಕತೆನೇ ಇಲ್ಲ. ಇದು ಬಂದು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲ. ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಕ್ವಾಂಟಿಟಿ ತಗೋಬೇಕು ಅಂದರೆ ಅದು ಎಷ್ಟಿರುತ್ತೋ ಪ್ರೈಸು ಅಷ್ಟನ್ನು ನೀವು ಕೊಡಲೇಬೇಕಾಗುತ್ತೆ, ಆವಾಗಲೇ ಒಂದು ಕ್ವಾಂಟಿಟಿ ಕಂಪ್ಲೀಟಾಗಿ ತಗೊಳಕ್ಕಾಗೋದು. ಸೊ ಇದರಲ್ಲಿ ಒಂದು ಕ್ವಾಂಟಿಟಿ ಕಂಪ್ಲೀಟಾಗಿ ತಗೋಬೇಕು ಅನ್ನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನೂ ಇಲ್ಲ. ಸೊ 100 ರುಪೀಸ್ ಇದೆ ನಿಮಗೆ ಅಂದರೆ ಅದನ್ನು ಡಾಲರ್ ಕನ್ವರ್ಟ್ ಮಾಡ್ತೀರಾ. 100 ಅಂದರೆ $1 ನಿಯರ್ಲಿ $1 ಹತ್ತತ್ರ ಬರುತ್ತೆ. ಸೊ ಅದು ಕ್ರಿಪ್ಟೋ ಕರೆನ್ಸಿ ಹ್ಯಾಂಡಲ್ ಮಾಡ್ತಾರೋ ಪೇಜು ಕೆಲವೊಂದು ಸತಿ ಡಿಫ್ರೆನ್ಸ್ ಇರುತ್ತೆ. ಇವಾಗ USDದು ನೀವು ಇಂಡಿಯನ್ ಪ್ರೈಸಿಗೆ ಚೆಕ್ ಮಾಡಿದ್ರೆ, ಒಂದೇ ನಿಮಿಷ, USD ಟು ಇಂಡಿಯಾ ಏನಾರು
ಇವತ್ತಿನ ಪ್ರೈಸು ಸೊ ₹95 ಇದೆ. ಸೊ ನೀವು 95.52 ಪೈಸಾ ಅಂತ ಅಂದ್ಕೊಂಡು ಹೋಗ್ಬಿಟ್ಟು $1 ತಗೋಣ ಅಂತ ಆಗಲ್ಲ ಗೈಸ್. ಅದು ನನ್ನ ಪ್ರಕಾರ 96, 97, 98ವರೆಗೂ ತೋರಿಸುತ್ತೆ. $1 ಒಂದೇ $1 ತಗೋಬೇಕು ನೀವು ಅಂದರೆ ನನ್ನ ಪ್ರಕಾರ ನಿಯರ್ಲಿ 100ವರೆಗೂ ತೋರಿಸಿದ್ರು ಏನು ಇದಿಲ್ಲ. 99, 100 ತೋರಿಸಿದ್ರು ಏನಿಲ್ಲ. ಜಾಸ್ತಿ ಕ್ವಾಂಟಿಟಿ ತಗೊಂಡಷ್ಟು ಪ್ರೈಸ್ ಕಡಿಮೆ ಇರುತ್ತೆ. ಬಟ್ ಈ ಪ್ರೈಸ್ಗಿಂತ ಯಾವುದೇ ಕಾರಣಕ್ಕೂ ಕಡಿಮೆ ಇರಲ್ಲ. ಅಂದರೆ ಇವತ್ತಿನ ಮಾರ್ಕೆಟ್ ಪ್ರೈಸ್ ಏನಿದೆ ₹95 52 ಪೈಸಾ, ಸೊ ಅದಕ್ಕಿಂತ ಕಡಿಮೆ ಇರೋಕ್ಕೆ ಚಾನ್ಸೇ ಇಲ್ಲ. ಸೊ ಇದಕ್ಕಿಂತ ಜಾಸ್ತಿನೇ ಇದ್ದೇ ಇರುತ್ತೆ. ಜಾಸ್ತಿ ಕ್ವಾಂಟಿಟಿ ತಗೊಂಡಷ್ಟು 95.6 to 6, 7, 96 ಈ ಥರ ಇರುತ್ತೆ. ಕಡಿಮೆ ಕ್ವಾಂಟಿಟಿ $1, $2 ತಗೋಬೇಕು ಅಂದಷ್ಟು 98, 99ವರೆಗೂ ಇರೋ ಚಾನ್ಸಸ್ ಇರುತ್ತೆ ಗೈಸ್. ಸೊ ಅದಕ್ಕೋಸ್ಕರ ನೋಡ್ಕೊಂಡು ತಗೊಳ್ಳಿ. ಸೊ ಕೆಲವೊಂದು ಪ್ಲ್ಯಾಟ್ಫಾರ್ಮಲ್ಲಿ ಒಂದೊಂದು ಥರ ಇದೆ. ಸೊ ನೀವು ಇವಾಗ ₹1000 ಇಟ್ಟಿದ್ದೀರಾ ಅಂದರೆ ನೀವು $10 ತಗೋಬೋದು, 10ರಿಂದ 11, 12 ತಗೋಬೋದು. ಸೊ ಅದನ್ನು ತಗೊಂಡು ನೀವು ಅಷ್ಟನ್ನೇ ಬೇಕಾದರೆ ಅಷ್ಟೇ ಅಮೌಂಟಲ್ಲಿ ಅಂದರೆ ಇಂಡಿಯನ್ ರುಪೀಸಲ್ಲಿ ₹1000 ಅಷ್ಟೇ ನಾನು ಬಿಟ್ಕಾಯಿನ್ ಬೇಕು ಅಂತ ತಗೋಬೋದು. ಸೊ ₹1000 ತಗೊಂಡಾಗ ಅದು ಹೇಗೆ ಟ್ರೇಡ್ ಆಗುತ್ತೆ ಅದ್ರ ಮೇಲೆ ನಿಮಗೆ ಪರ್ಸೆಂಟೇಜ್ ರೂಪದಲ್ಲಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ 1% ಹೋಯಿತು ಅಂದರೆ 0.1, 10% ಇನ್ಕ್ರೀಸ್ ಆಯಿತು ಅಂದರೆ ₹1, 20% ಇನ್ಕ್ರೀಸ್ ಆಯಿತು ಅಂದರೆ ಈ ರೀತಿ ಸಮ್ ಅಮೌಂಟ್ ಏನೋ ಕೊಡ್ತಾರೆ ಗೈಸ್. ಸೊ ಯಾವುದೇ ರೀತಿ ಇದಿಲ್ಲ. 1% ಅಂದರೆ ನನ್ನ ಪ್ರಕಾರ ₹10, ₹1000 ಇನ್ವೆಸ್ಟ್ ಮಾಡಿದರೆ ಈ ರೀತಿ ಹೋಗುತ್ತೆ. ಸೊ ಇದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಯಾರೆಲ್ಲ ಇವಾಗ ನಾನು ಕ್ರಿಪ್ಟೋ ಕರೆನ್ಸಿ ತಗೋಬೇಕು, ಟ್ರೇಡಿಂಗ್ ಮಾಡಬೇಕು, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಥರ ನಾನು ಅದರಲ್ಲಿ ಅರ್ನ್ ಮಾಡಬೇಕು, ಅದರಲ್ಲಿ 10x, 20x, 30x ಲಿವರೇಜ್ ಎಲ್ಲ ಇದೆ. ಸೊ ಅಪ್ ಟು 100xವರೆಗೂ ಇರಬೇಕು. 100xಗೆ ಹಾಕ್ಬಿಟ್ಟು ನಾನು ಕೋಟ್ಯಾಧೀಶ್ವರ ಆಗ್ಬಿಡ್ಬೇಕು ಅಂತ ಥಿಂಕ್ ಮಾಡ್ತಾಯಿದ್ರೆ ನಿಮ್ಮ ಥಿಂಕಿಂಗ್ 100% ಕರೆಕ್ಟು, ನಿಮ್ಮ ಥಿಂಕಿಂಗ್ ಪ್ರೋಸೆಸ್ಸು 200% ಕರೆಕ್ಟು. 100% ಇದನ್ನೆಲ್ಲ ನೀವು ಸಾಧಿಸ್ಬೋದು. ಸೊ ಕ್ರಿಪ್ಟೋ ಕರೆನ್ಸಿಲಿ ಕೂತ್ಕೊಂಡು ಕ್ಲೀನಾಗಿ ಇದು ಮಾಡಿದ್ರೆ, ಬಟ್ ಅದ್ರ ಬಗ್ಗೆ ಪರ್ಫೆಕ್ಟ್ ನಾಲೆಡ್ಜ್ ಇರಬೇಕು. ಪರ್ಫೆಕ್ಟ್ ನಾಲೆಡ್ಜ್ ಇರಬೇಕು. ಆವಾಗಲೇ ಅಷ್ಟೇ ದುಡ್ಡು ಮಾಡೋಕ್ಕಾಗೋದು, ಇಲ್ಲ ದುಡ್ಡನ್ನ ಕಳ್ಕೊತೀರ. ಸೊ ದಯವಿಟ್ಟು ಕೂತ್ಕೊಂಡು ಸ್ಟಡಿ ಮಾಡಿ 2 to 3 months, 4 months, ಎಷ್ಟು ಮಂತ್ಸ್ ಆದರೂ ಚಿಂತೆ ಇಲ್ಲ, ಸ್ಟಡಿ ಮಾಡಿ ಅದಾದಮೇಲೆ ಇನ್ವೆಸ್ಟ್ ಮಾಡೋದು ಇದು ಮಾಡಿ. ಸೊ ಇವಾಗ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ, ಗೈಸ್ ನಾನು ವೆಬ್ಸೈಟು ಹೋಗಿ ಪರ್ಚೇಸ್ ಮಾಡಿದ್ದೀನಿ, ನನಗೆ ಯಾವುದಾದ್ರೂ ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಇದ್ದರೆ ಹೇಳು ಗುರು, ಯಾವ್ದಾರು ಚೆನ್ನಾಗಿರೋ ಪ್ಲ್ಯಾಟ್ಫಾರ್ಮು, ನನಗೆ ಒಂಥರ ಸೇಫ್ಟಿ ಇರಬೇಕು. ನನ್ನ ಹತ್ರ 10 ಲಕ್ಷ ಐತೆ, 10 ಲಕ್ಷನ ಇನ್ವೆಸ್ಟ್ ಮಾಡಿರ್ತೀನಿ, 10 ಲಕ್ಷದಲ್ಲಿ ನಾನು ಯಾಕೆ ಇನ್ ಕೇಸ್ ಏನಾದರೂ ಸೇಫ್ಟಿ ಬ್ರೇಕ್ ಆಯಿತು ಅಂದರೆ ಕಷ್ಟ, ಅದು ಇದು ಅಂತ ಹೇಳ್ತೀರಾ. ಸೊ ಅವ್ರಿಗೆ ಅಂತಲೇ ನಾನು ಒಂದು ಡಿವೈಸ್ನ ಇವಾಗ ನಿಮಗೆ ರೆಫರ್ ಮಾಡ್ತೀನಿ. ಸೊ OneKey ಡಿವೈಸ್ ಅಂತ ಇದು. ಸೊ ನೋಡ್ಬೋದು ನೀವು ಕಂಪ್ಲೀಟಾಗಿ ಇದು OneKey ಡಿವೈಸು. ಸೊ ಇದ್ರದ್ದೇ ಪ್ಲ್ಯಾಟ್ಫಾರ್ಮ್ ಇದೆ OneKey ಅಂತ. ಅದ್ರಲ್ಲಿ ನೀವು ಪರ್ಚೇಸ್ ಕೂಡ ಮಾಡ್ಬೋದು, ಟ್ರೇಡ್ ಕೂಡ ಮಾಡ್ಬೋದು, ಸೊ ಏನಾದರೂ ಇನ್ವೆಸ್ಟ್ ಕೂಡ ಮಾಡ್ಬೋದು. ಈ ರೀತಿ ಕನ್ವರ್ಟ್ ಗೈಸ್ ಒಂದೇ ನಿಮಿಷ, ಇದು ಡೌಟ್ ಬಂತು ನನಗೆ. ಈ ಥರ ನೋಡಿ, ಏನಾದ್ರು ಹೇಳಬೇಕಾದಾಗ ನನಗೆ ಡೌಟ್ ಬರುತ್ತೆ ಕೆಲವೊಂದು ಟೈಮು. ಕನ್ವರ್ಟ್ ಕೂಡ ಮಾಡ್ಬೋದು ಅನಿಸುತ್ತೆ, ಅದನ್ನು ನಾನು ಕ್ಲಿಯರಿಟಿಯಾಗಿ ಇದು ಮಾಡ್ಕೊಂಡು ಹೇಳ್ತೀನಿ. ಆ್ಯಡ್ ಮನಿ, ಓಕೆ, ಮನಿನ ಆ್ಯಡ್ ಕೂಡ ಮಾಡಬಹುದು. ಓಕೆ 100% ಮಾಡ್ಬೋದು ಗೈಸ್, ಯಾಕಂದರೆ ಗೂಗಲ್ ಪೇ, ಫೋನ್ಪೇ, ಗೀಪೇ ಎಲ್ಲ ಇದೆ. ಸೊ ಮಾಡಬಹುದು. ಒಂದೇ ಒಂದು ನಿಮಿಷ. ಮಾಡ್ಬೋದು ಗೈಸ್, ಮಾಡ್ಬೋದು. ಮಿನಿಮಮ್ 700 ಹಾಕ್ಬೇಕಂತೆ. ಓಕೆ, ಸೊ ನಿಮ್ಗೆ ಹೆಂಗೆ ತೋರಿಸುತ್ತೆ ನನಗೆ ಗೊತ್ತಿಲ್ಲ. ಮಿನಿಮಮ್ ₹700 ನನಗೆ ತೋರಿಸ್ತಿದೆ ಇಂಡಿಯನ್ ರುಪೀಸ್ಗೆ. ಓಕೆ, ನಾನು $1000 ಹಾಕಿದ್ರೆ ಓಕೆ ಎಷ್ಟು ಡಾಲರ್ಸ್ ಕೊಡ್ತಾವ್ರೆ ಒಂದೇ ನಿಮಿಷ ನೋಡ್ತೀನಿ. ಯು ಕುಡ್ ನಾಟ್ ಫಿಚ್ ಕ್ವಾಟ್ ಪ್ಲೀಸ್ ಟ್ರೈ ವಿತ್ ಅಮೌಂಟ್ ಎಷ್ಟು $3,250 ಹಾಕಲೇಬೇಕು ನಾನು. ಆ ಥರ ಲಿಮಿಟ್ ಕೇಳ್ಬಿಡುತ್ತೆ ಕೆಲವೊಂದು ಟೈಮು. ಓಕೆ ಗೈಸ್, ಆಪ್ಷನ್ ಇದೆ ನಿಮಗೆ ಇದರಲ್ಲಿ ಹಾಕ್ಬೋದು. UPI ಆಪ್ಷನ್ಸ್ ಇದೆ, ರೆಕಮೆಂಡೆಡ್ಡು, IMPS ಇದೆ. ಸೊ ಆರಾಮಾಗಿ ಟ್ರಾನ್ಸ್ಫರ್ BTC ಬೈ ಮಾಡಿದ್ರೆ ನೀವು ಸ್ಕ್ಯಾನರ್ ತೋರಿಸ್ಬೋದು. ಇವಾಗ ಸದ್ಯಕ್ಕೆ ನಾನು ಯಾವುದು ಪರ್ಚೇಸ್ ಮಾಡ್ತಾ ಇಲ್ಲ. ಸೊ ಇದು OneKey ಡಿವೈಸು. OneKey ಡಿವೈಸಲ್ಲಿ ನಿಮಗೆ ಇದರದ್ದೇ ಆದ ಒಂದು ಪ್ಲ್ಯಾಟ್ಫಾರ್ಮ್ ಕೊಡುತ್ತೆ. ಇಲ್ಲಿ ಲೋಗೋ ನೋಡ್ತಿದ್ದೀರಲ್ಲ, ಇದೇ OneKey ಡಿವೈಸ್ ಲೋಗೋ. ಸೊ ಇದ್ರದ್ದೇ ಆದ ನಿಮಗೆ ಒಂದು ವೆಬ್ಸೈಟ್ ಬರುತ್ತೆ, ಅಂದರೆ ನಿಮಗೆ ಒಂದು ಕಂಟ್ರೋಲ್ ಮಾಡೋಕ್ಕೆ ಒಂದು ಪೇಜ್ ಥರ ಸಿಗುತ್ತೆ. ಸೊ ಅದನ್ನು ತೋರಿಸ್ಬೋದೋ ನನಗೆ ಗೊತ್ತಿಲ್ಲ. ಓಕೆ, ತೋರಿಸ್ತೀನಿ, ಅದರಲ್ಲಿ ಏನೂ ಇಲ್ಲ ಅಂತ ಸೆಕ್ಯೂರಿಟಿ. ನೋಡಿ ಈ ಥರ ನಿಮಗೆ ಇದು ಸಿಗುತ್ತೆ. ಇದರಲ್ಲಿ ನೀವು ಟ್ರೇಡು ಕೂಡ ಮಾಡ್ಬೋದು, ಎಲ್ಲ ಕೂಡ ಮಾಡ್ಬೋದು. ನೋಡಿ ಇಲ್ಲಿ ಪರ್ಪ್ಸ್, ಡಿಫಿ ಇದರಲ್ಲೆಲ್ಲ ನೋಡಿ ಆಲ್ಮೋಸ್ಟು ಯಾವ ಥರ ಇದೆ ಅಂತ. ಡೆಫಿ, NFT, ಹಿಸ್ಟ್ರಿ, ಸೊ ಈ ರೀತಿ ಟ್ರೇಡ್ ಕೂಡ ಮಾಡಬಹುದು. ಸೊ ದಯವಿಟ್ಟು
ಯಾರಾದರೂ ಯೂಸ್ ಮಾಡೋಂಗಿದ್ರೆ ಹೈಲಿ ಸೆಕ್ಯೂರಿಟಿಯಾಗಿರುತ್ತೆ. ನಾನು ಯೂಸ್ ಮಾಡ್ತಾಯಿದ್ದೀನಿ ಗೈಸ್. ಸೊ ಯಾರೆಲ್ಲ ಯೂಸ್ ಮಾಡ್ತಾಯಿದ್ದೀರಾ, ಏನು ಎತ್ತ ಹೆಂಗೆ ಅಂತಂದ್ಬಿಟ್ಟು ನೋಡಿ. ಇವಾಗ ಇದರಲ್ಲಿ ನಿಮಗೆ ಹಾಟ್ ಮಾರ್ಕೆಟ್ಸ್ ಅಂತಲೂ ಕೂಡ ತೋರಿಸುತ್ತೆ. ಸೊ ಇವಾಗ LINK ಅಂತಿದೆ, ಇದು ಆಲ್ಮೋಸ್ಟ್ $11.58 ಪ್ರೈಸ್ ಸಮಥಿಂಗ್ ಇದೆ, 2% ಇದಿದೆ. ಇದು ETH ನಿಮ್ಗೆ ಹೇಳಿದ್ನಲ್ಲ ಇಥೀರಿಯಮ್ಮು. ಸೊ ಇದು ಡಾಗಿ ಬಂದು ನಿಮಗೆ ಇತ್ತೀಚಿಗಿನ ದಿನಗಳಲ್ಲಿ ಒಂದು ಕರೆನ್ಸಿ ಅಂತ ಬರ್ತಿತ್ತು. ಅದು ಗೇಮ್ ಪ್ಲೇ ಮಾಡಿದ್ರೆ ನಿಮಗೆ ಇದು ಅಂತೇನೋ ಕೊಡ್ತೀವಿ ಅಂತ. ಸೊ ಈ ರೀತಿ ಎಲ್ಲ ಬರುತ್ತೆ ಗೈಸ್. ಡಾಗಿ ಇದೆ, ಆಮೇಲೆ ಬಿನೈನ್ಸು, ಆಮೇಲೆ ಇನ್ನೊಂದು ಹ್ಯಾಮ್ಸ್ಟಾರು. ಸೊ ಹ್ಯಾಮ್ಸ್ಟಾರ್ ಕೂಡ ಅನ್ನೋದು ಒಂದು ಕರೆನ್ಸಿನೇ. ಸೊ ನಿಮಗೆ ಸರ್ಚು ಆಪ್ಷನು ಓಕೆ, ಒಂದೇ ಒಂದು ನಿಮಿಷ. ಹ್ಯಾಮ್ಸ್ಟಾರ್ ಓಕೆ, ಸರ್ಚ್ ಮಾಡಿ ಗೈಸ್, ನೀವೇ ಗೂಗಲಲ್ಲಿ ಸರ್ಚ್ ಮಾಡಿ, 100% ಸಿಗುತ್ತೆ ಇನ್ಫಾರ್ಮೇಷನು. ಸಿಗದೇ ಇರೋ ಥರ ಏನಿಲ್ಲ. ಸೊ ಈ ಒನ್ಕಿ ಡಿವೈಸ್ ಬಗ್ಗೆ ಹೇಳ್ತಿದೆ, ಒನ್ಕಿ ಡಿವೈಸ್ ಇದು. ಸೊ ಫುಲ್ಲು ಸೇಫ್ಟಿ ಇರುತ್ತೆ. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು, ಏನು ಸ್ಕ್ರೀನ್ ಇಲ್ಲ ಏನಿಲ್ಲ ಅಂತ ಟೆನ್ಷನ್ ತಗೋಬೋದು. ಸೊ ನೀವು ಏನೇ ಒಂದು ಕರೆನ್ಸಿನ ನೀವು ಟ್ರಾನ್ಸ್ಫರ್ ಮಾಡಬೇಕಾದಾಗಲಿ ಏನಾರ ಮಾಡಬೇಕಾದಾಗಲಿ, ಸೊ ಅದನ್ನು ನೀವು ಒಂದು ಕೀ ಕೇಳುತ್ತೆ, ಅದೇ ಒಂದು ಕೀ ಅಂದರೆ ಕೀ ಇರುತ್ತೆ ಇದರಲ್ಲಿ. ಅದೆಲ್ಲ ನೀವು ಸೇಫ್ಟಿ ಎಲ್ಲ ಅಪ್ಲೈ ಮಾಡಿದ್ಮೇಲೆ ಅಷ್ಟೇ ಅದು ಟ್ರಾನ್ಸ್ಫರ್ ಆಗುತ್ತೆ, ಇಲ್ಲ ಅಂದರೆ ಅದು ಟ್ರಾನ್ಸ್ಫರ್ ಆಗೋಲ್ಲ. ಸೊ ಇದು ಒನ್ಕಿ ಡಿವೈಸು. ಇದು ಬೇಕಂದರೆ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ವೆಬ್ಸೈಟ್ ಕೂಡ ಇದೆ, ಬೇಕಾದ್ರೆ ಡಿವೈಸ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ಅವ್ರದ್ದೇ ಆದ ಒಂದು ಕೀ ವೆಬ್ಸೈಟ್ ಇದೆ, ಅದರಲ್ಲಿ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನನ್ನ ಒಂದು ಕೂಪನ್ ಕೋಡ್ ಇದು ಯೂಸ್ ಮಾಡೋದ್ರಿಂದ ನಿಮಗೆ ಅಪ್ ಟು 10% ಡಿಸ್ಕೌಂಟ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ನನ್ನ ಒಂದು ರೆಫರಲ್ ಕೋಡ್ ಯೂಸ್ ಮಾಡಿ ಅಪ್ ಟು 10% ಡಿಸ್ಕೌಂಟ್ನ ಇದು ಮಾಡ್ಕೊಳ್ಳಿ, ಗೇನ್ ಮಾಡ್ಕೊಳ್ಳಿ. ಡಿವೈಸ್ ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲಿ ಒನ್ಕಿ ಡಿವೈಸಲ್ಲಿ 3 ಟೈಪ್ಸ್ ಆಫ್ ಡಿವೈಸ್ ಏನೋ ಬರುತ್ತೆ. ಒಂದು ನಾರ್ಮಲ್ಲು, ಒಂದು ನನ್ನ ಹತ್ರ ಇರೋದು ಮಿಡ್ ವರ್ಷನು. ಸೊ ನೋಡ್ಬೋದು ನೀವು ಕಂಪ್ಲೀಟಾಗಿ. ಇನ್ನೊಂದು ವಿತ್ ಸ್ಕ್ರೀನಿಂಗ್ ಬರುತ್ತೆ, ಅಂದರೆ ಮಿನಿ ಮೊಬೈಲ್ ಥರನೇ ಬರುತ್ತೆ. ಅದರಲ್ಲಿ ಕಂಪ್ಲೀಟಾಗಿ ನೀವು ವರ್ಕ್ ಮಾಡ್ಬೋದು. ಅಂದರೆ ಯಾವ ಪರ್ಚೇಸ್ ಮಾಡೋದು ಹೆಂಗೆ, ಇವಾಗ ನೀವು ಮೊಬೈಲಲ್ಲಿ ಹೆಂಗೆ ವರ್ಕ್ ಮಾಡ್ತೀರೋ ಅದನ್ನ ವರ್ಕ್ ಮಾಡ್ಬೋದು. ಬಟ್ ಅವ್ರ ಸಿಸ್ಟಮಲ್ಲಿ ಒನ್ ಕೀ ಮಾತ್ರ ಇರುತ್ತೆ. ಯಾವುದೇ ಕಾರಣಕ್ಕೂ ಮೊಬೈಲ್ ಥರ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಒನ್ ಕೀಗೆ ಆದರೆ ಆ ಸಾಫ್ಟ್ವೇರ್ ಇದ್ದು, ಆ ಸಾಫ್ಟ್ವೇರಲ್ಲಿ ಏನೇನಾದ್ರು ವರ್ಕ್ ಮಾಡಬೇಕಾದ್ರೆ ಟಚ್ ಸ್ಕ್ರೀನ್ ಥರ ವರ್ಕ್ ಮಾಡಬಹುದು. ಸೊ ಈ ರೀತಿ ಇರುತ್ತೆ ಗೈಸ್. ಇದು ತುಂಬ ನೋಡಿ ಯಾವ ರೇಂಜಿಗಿದೆ, ನಿಮಗೆ ಚಿಕ್ಕದಾಗಿ ಫೀಲ್ ಆಗ್ತಾ ಇರ್ಬೋದು. ನೋಡಿ ಇವಾಗ ಇದು ಎಷ್ಟು ಚಿಕ್ಕದಾಗಿ ಫೀಲ್ ಆಗ್ತಿದೆ, ಏನು ಮುರಿದೋಗುತ್ತಾ ಅಂತ. ಸೊ ನೋಡಿ ನಾನು ಬೆಂಡ್ ಮಾಡ್ತೀನಿ, ಲಿಟ್ರಲಿ ಬೆಂಡ್ ಮಾಡ್ತಾಯಿದ್ದೀನಿ. ಸೊ ನಾನು ಸುಮಾರು ದಿವಸದಿಂದ ಯೂಸ್ ಮಾಡ್ತಿದ್ದೀನಿ, ತುಂಬ ಚೆನ್ನಾಗಿದೆ ಒನ್ಕಿ ಡಿವೈಸು. ಸೊ ಇದರಲ್ಲೇ ಇದು ಇದೆ, ವೆಬ್ಸೈಟ್ಸು ಎಲ್ಲ ಸಿಕ್ಬಿಡುತ್ತೆ ನಿಮಗೆ ಕಂಪ್ಲೀಟ್ ಪ್ಯಾಕೇಜ್ ಗೈಸ್. ಇದು ಕಂಪ್ಲೀಟ್ ಪ್ಯಾಕೇಜು. ಆರಾಮಾಗಿ ಪರ್ಚೇಸ್ ಮಾಡಿಬಿಟ್ಟು ನೀವು ಆರಾಮಾಗಿ ಟ್ರೇಡ್ ಮಾಡಿ ಎಲ್ಲ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಓಕೆ ಗೈಸ್. ಸೊ ಇದು ಏನೋ ನೀವು ಪ್ರಮೋಷನ್ ಅಂತ ಅನ್ಕೋತೀರ, ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಪ್ರಮೋಷನ್ಗೋಸ್ಕರ ಅಂತ ನಾನು ಮಾಡ್ತಾಯಿಲ್ಲ, ತುಂಬ ಚೆನ್ನಾಗಿರೋದಕ್ಕೋಸ್ಕರನೇ ನಾನು ಇದನ್ನು ಮಾಡ್ತಾ ಇರೋದು, ನಾನು ನಿಮಗೆ ರೆಫರ್ ಮಾಡ್ತಾ ಇರೋದು. ಅದು ಬಿಟ್ಟರೆ ಬೇರೆ ಯಾವುದೇ ಥರ ಉದ್ದೇಶ ಇಲ್ಲ. ಸೊ ನೋಡಿ ಇವಾಗ ನಿಮಗೆ ಕಾಯಿನ್ಸ್ಗಳನ್ನ ತೋರಿಸ್ತೀನಿ. ಪ್ಲೆಂಟಿ ಆಫ್ ಕಾಯಿನ್ಸ್ ಇದೆ, ಸುಮ್ಮನೆ ಇವಾಗ ತೋರಿಸ್ತೀನಿ ನೋಡಿ ಇಲ್ಲಿ BTC ಏನು ಫೋನ್ ಎಫೋನೆ ಹೋಮರ್ ಹ್ಯಾಮ್ಸ್ಟಾರ್ದು ನನ್ನ ಪ್ರಕಾರ ಇಲ್ಲಿ ಸಿಗಲ್ವೋ ಗೊತ್ತಿಲ್ಲ. ಸೊ ನೋಡಿ ಗೈಸ್, ಪ್ಲೆಂಟಿ ಆಫ್ ಕಾಯಿನ್ಸು. ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ಕೇರ್ಫುಲ್ಲಾಗಿ ಯೂಸ್ ಮಾಡಿ. ಯಾವುದೇ ಕಾರಣಕ್ಕೂ ಸುಮ್ಮನೆ ಏನೋ ಒಂದು, ಇವಾಗ ನಾನು ಹೇಳಿದ್ನಲ್ಲ, 99 ರುಪೀಸು, $100, $1, $0.01 ಈ ರೀತಿ ಏನೇನೋ ಇರುತ್ತೆ. ನಿಮ್ಗೇನು ಅನಿಸ್ಬಿಡುತ್ತೆ, ಒಂದು ಕ್ವಾಂಟಿಟಿ ಫುಲ್ ತಗೋಬೋಣ, ಇದು ನನ್ನ ಪ್ರಕಾರ ಬಿಟ್ಕಾಯಿನ್ ಥರ ಬೆಳೆದುಬಿಟ್ರೆ ಏನು ನೆಕ್ಸ್ಟು ಲೆವೆಲ್ಗಿರುತ್ತೆ ಅಂತೆಲ್ಲ ಅನ್ಕೋತೀರ. ಬಟ್ ಯಾವುದು ನಿಜ ಅಲ್ಲ, ಕೆಲವೊಂದು 100% ಮುಚ್ಚೋಗೋ ಚಾನ್ಸಸ್ಸು ಇರುತ್ತೆ. ಸೊ ಅದಕ್ಕೋಸ್ಕರ ಆರಾಮಾಗಿ ಪೀಸ್ಫುಲ್ಲಾಗಿ ಪರ್ಚೇಸ್ ಮಾಡಿ. ಸೊ ನಿಮಗೆ ಟಾಪ್ ವಾಯ್ಸಲ್ಲಿ ತೋರಿಸೋಕ್ಕೆ ಇದು ಟಾಪ್ ವಾಯ್ಸಲ್ಲಿ ತೋರಿಸ್ತಾ ಇಲ್ಲ ಗೈಸ್. ಓಕೆ ಇದು ಸ್ವಲ್ಪ ನನಗೆ ಕನ್ಫ್ಯೂಸ್ ಆಗ್ತಿದೆ. ಅಂದರೆ ಇದು ಏನೋ ಟಾಪ್ ವಾಯ್ಸಲ್ಲಿ ತೋರಿಸ್ತೈತೆ ಅಂತ ನೋಡಿದೆ, ಟಾಪ್ ವಾಯ್ಸಲ್ಲಿ ತೋರಿಸ್ತಾ ಇಲ್ಲ ಅದು ಬಿಟ್ಟರೆ ಫೇವ್ರೇಟು, ನಿಮ್ಗೆ ಏನಾರ ಫೇವ್ರೇಟ್ ಬೇಕು ಅಂದರೆ ನೀವು ಆ್ಯಡ್ ಕೂಡ ಮಾಡ್ಕೋಬೋದು. ಓಕೆ ಗೈಸ್, ಇದು ಇವತ್ತಿನ ದಿನದ ವೀಡಿಯೋ ಆಗಿತ್ತು. ಸೊ ಯಾರಿಗೆಲ್ಲ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಒನ್ಕಿ ಡಿವೈಸ್ನ ದಯವಿಟ್ಟು ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನಿಮಗೂ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಾ ಗೈಸ್, ನಾನು ಈ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್ ಗೈಸ್, ಸೈನಿಂಗ್ ಆಫ್ ಗೈಸ್.